ಕಪ್ಪು ಬಂದಿದೆಯೋ 50 ಲ್ಯಾಕ್ಸ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಸುದೀಪ್ ಸರ್ ನಿಮ್ಮ ತಾಯಿಗೊಂದು ಮಾತು ಹೇಳ್ತಾರೆ, ಒಳ್ಳೆ ಮಗನ ಎತ್ತಿದ್ಯಮ್ಮ ಅಂತ. ಈ ಸುದೀಪ್ ಸರ್ ಯಾರಿಗೂ ಹೇಳಲ್ಲ ಅಷ್ಟು ಈಸಿಯಾಗಿ. ಸೊ ಅದೇ ಕಪ್ಪು ಗೆದ್ದಷ್ಟು ಆ್ಯಕ್ಚುಲಿ. ಸೊ ಆ ಮಾತಿಗೆ ಎಷ್ಟು ತೂಕ ಬೆಲೆ ಇದೆ ಅಂತ ಅನಿಸುತ್ತೆ ನಿಮಗೆ? ಅಲ್ಲೇ ಗೆದ್ದುಬಿಟ್ನಲ್ಲ, ಇನ್ನೇನು ಬೇಕಾಗಿಲ್ಲ. ನಮ್ಮಮ್ಮಗೆ ಹೇಳಿದ ಮಾತು, ಆಮೇಲೆ ಬಿಗ್ ಬಾಸ್ ನನಗೆ ಅದು ಯಾವುದೋ ಸ್ಟೇಜ್ ಮೇಲೆ ನಾನು ಓಟ್ ಕೇಳಬೇಕಂದ್ರೆ ಅವ್ರು ಹೇಳಿದ ಮಾತು, ಸುದೀಪ್ ಸರ್ ನನಗೆ ಲೆಟ್ರ್ ಬರೆದಿದ್ರು, ನಿನ್ನ ಕ್ಯಾರೆಕ್ಟ್ರು ಮತ್ತು ಪರ್ಸ್ನಾಲಿಟಿ ಎಂದೆಂದಿಗೂ ಹೀಗೆ ಇರಲಿ ಅಂತ. ಅದಕ್ಕಿಂತ ಬಿಗ್ ಬಾಸ್ ಗೆಲ್ಲಬೇಕು ಅಂತ ಅದು ಬಿಟ್ಟು ಬೇರೆ ಏನು ಗೆಲ್ಲಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ ನಾನು. ಸೊ ಖುಷಿ ಆಯ್ತು ನನಗೆ, ನಾನು ಹೋಗಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ನನಗನ್ಸುತ್ತೆ. ಆದರೆ ನೀವು ಆಚೆ ಬರ್ತಿದ್ದಾಗೆ ನಿಮ್ಮಮ್ಮ ಕಣ್ಣೀರು ಹಾಕಿದ್ರಲ್ಲ, ನಿಜವಾಗ್ಲೂ ನನ್ನ ಕಣ್ಣಲ್ಲೂ ನೀರು ಬಂತು. ಅಪ್ಪ ಯಾವ ಥರ, ನಾನು ಯಾರೂ ನೋಡೇ ಇರಲಿಲ್ಲ ಇಲ್ಲಿವರೆಗೂ. ಅಷ್ಟು ಡಿಸಪಾಯಿಂಟ್ ಆಗ್ತಾಯಿದ್ರು ಫ್ಯಾಮಿಲಿ, ಇಲ್ಲ ಅಂತ ಹೇಳಲ್ಲ. ಆದರೆ ನಿಮ್ಮ ತಾಯಿ ಕಣ್ಣೀರು ಹಾಕಿದ್ರಲ್ಲ ಜೋರಾಗಿ, ಅಷ್ಟು ಜೋರಾಗಿ ಯಾರೂ ಹತ್ತಿರಲಿಲ್ಲ. ಎಲ್ರಿಗೂ ಇಡೀ ಕರ್ನಾಟಕದ ಜನತೆಗೆ ಬೇಜಾರಾಗಿದೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ನಿಮ್ಮ ತಾಯಿ ನೀವೇ ವಿನ್ನರ್ ಆಗ್ತೀರಾ ಅಂತ ಮೇ ಬಿ ತುಂಬ ನಿರೀಕ್ಷೆ ಇಟ್ಕೊಂಡಿದ್ರು ಅಂತ ಅನಿಸುತ್ತೆ. ಎಲ್ರಿಗೂ ಅವ್ರ ಮಗನೇ ಗೆಲ್ಲಬೇಕು ಅನ್ನೋ ಆಸೆ ಇರುತ್ತಲ್ವ, ಹಾಗೆ ನಮ್ಮ ಅಮ್ಮಗೂ ಜಾಸ್ತಿ ಇರುತ್ತೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅವ್ರು ಮಾಡಿದ್ದು ವ್ರತ ಎಲ್ಲ ದೇವ್ರಿಗೆ ಪೂಜೆ ಮಾಡಿದ್ದು, ಎವ್ರಿಡೇ ದೇವ್ರಿಗೆ ಪೂಜೆ ಮಾಡ್ತಾಯಿದ್ರು ಅಂತ. ಅದಕ್ಕೆ ಆ ಮಾತು ಹೇಳಿರೋದು, ರಾಘವೇಂದ್ರ ನಂಗೆ ಕೈ ಬಿಟ್ಬಿಟ್ಟ ಅಂತ. ಯಾಕಂದರೆ ಅಷ್ಟು ಪೂಜೆ ಮಾಡಿದ್ರಂತೆ. ಪರವಾಗಿಲ್ಲ, ಇಲ್ಲೇನೋ ಸಿಕ್ಕಿಲ್ಲ ಅಂತಂದರೆ ಮುಂದೆ ಏನೋ ದೊಡ್ಡದಾಗೇನೋ ಕಾಯ್ತದೆ ಅಂತ ಖುಷಿ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ನೆಮ್ಮದಿ ಹಾಳು ಮಾಡ್ಕೋಬಾರ್ದು, ಮುಂದೆ ಏನು ಅಂತ ನೋಡಬೇಕಷ್ಟೆ. ಅಲ್ಲ, ನೀವು ಇಷ್ಟು ಕಾಮನ್ ಕೂಲ್ ಹೇಗೆ ಸಾಧ್ಯ? ಒಂದಷ್ಟು ಟಿಪ್ಸ್ ಕೊಡಿ ಎಲ್ಲರಿಗೂ. ಈ ಸ್ಟ್ರೆಸ್ಫುಲ್ ಜೀವನದಲ್ಲಿ ಹಿಂಗೆಲ್ಲ ಇರ್ತಾರ ಅಂತ ನಾನು ನಿಮ್ಮನ್ನೇ ನೋಡ್ತಿರೋದು. ಸೊ ಏನು ತಿಂತೀರಾ, ಏನು ಮಾಡ್ತೀರಾ? ಫಿಟ್ನೆಸ್ಸಲ್ಲಿ ಏನಾದರೂ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿರ್ಬೇಕಿದ್ರೆ ಈ ಕೂಲ್ನೆಸ್ ಎಲ್ಲ ಸಿಗುತ್ತೆ ಹೇಗೆ ಅಂತ? ಅದರಲ್ಲಿ ನಿಮ್ಮ ತಾಯಿ ಏನಾದರೂ ಫುಡ್ ಆ ಥರ ಎಲ್ಲ ಏನಿಲ್ಲ. ಅದೇ ಯಾವಾಗ ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟಂಗೆ ನನಗೂ ಹೇಳ್ಕೊಟ್ಟಿದ್ದಾರೆ. ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡು, ಮಾತಾಡ್ಬೇಕಂದ್ರೆ ನೂರು ಸರಿ ಯೋಚನೆ ಮಾಡು, ನೀನು ಮಾಡೋ ತಪ್ಪಿನ ಇನ್ನೊಬ್ರಿಗೆ ಕಷ್ಟ ಆಗಬಾರ್ದು, ಕೆಟ್ಟದಾಗಬಾರ್ದು, ಆ ಥರ ಮಾತಾಡು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಯೋಚನೆ ಮಾಡಿ ಮಾತಾಡಬೇಕಾದ್ರೆ ಆ ಕಾಮ್ನೆಸ್ ಬಂದೇ ಬರುತ್ತೆ. ಸೊ ಇರೋದೇ ಈ ಥರ, ಬೇರೆ ಥರ ಏನಿಲ್ಲ. ಇನ್ನು ಮನೇಲಿ ಸ್ವಲ್ಪ ಜಾಸ್ತಿನೇ ಕೋಪ ಮಾಡ್ಕೊತೀನಿ ನಾನು. ಅದು ಇದು ಏನೋ ಊಟ ಕೊಟ್ಟಿಲ್ಲ ಅಂದರೆ, ಊಟ ಕರೆಕ್ಟ್ ಟೈಮ್ಗೆ ಆಗಲಿಲ್ಲ ಅಂದರೆ ಕೋಪ ಮಾಡ್ಕೊಂಡು ಮಾತಾಡಿದ್ದುಂಟು, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಅವರೇ ಮಾಡ್ತಾಯಿರೋದು, ಲೈಕ್ ಅವರು ಕೆಲಸಗಾರರಲ್ಲ, ಅವರು ಒಬ್ರು ಕಂಟೆಸ್ಟೆಂಟ್. ಆದರೂ ಅಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ ಅಂತ ನಾವು ಹೋಗಿ ರೈಸ್ ಆಗೋಕ್ಕಾಗಲ್ಲ. ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಮಾಡಬೇಕು. ನಾನೇಗೋ ಪ್ರತಿಯೊಬ್ಬರು ಅಲ್ಲ ಹಾಗೆ. ಸೊ ಅವ್ರ ಮೇಲೆ ಕೋಪ ಮಾಡ್ಕೊಳೋದ್ರಲ್ಲಿ ಮೀನಿಂಗ್ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಯಾರ ಮೇಲೂ ಸುಮ್ಮನೆ ಅಂತೂ ಕೋಪ ಮಾಡ್ಕೊತಿರ್ಲಿಲ್ಲ. ಕಾಮನ್ ಕಂಪೋಸ್ಡ್ ಆಗಿರಬೇಕು ಅಂತಲೇ ಅಂದ್ಕೊಂಡಿದ್ದೆ. ಇದೀನಿ. ಏನು ಸಿಗಲಿಲ್ಲ ಅಂದರೂ ನಿಮಗೆ ಸುದೀಪ್ ಸರ್ ಜಾಕೆಟ್ ಸಿಕ್ಕಿದೆ, ಹಿಂದೆ ಕಿಂಗ್ ಸಿಂಬಲ್ ಇದೆ. ಸೊ ಇದು ಸಿಕ್ಕಿದ್ದು ಸುದೀಪ್ ಸರ್ ಕೇಳ್ತಿದ್ದಾಗೆ ಕೊಟ್ಬಿಟ್ರು. ನಾನು ಕೆಲವು ಶೋಗಳಲ್ಲಿ ನೋಡಿದ್ದೀನಿ, ತುಂಬ ಹೈ ಕಾಸ್ಟ್ಲಿ ಇರುತ್ತೆ ಅವ್ರು ಹಾಕೋ ಕಾಸ್ಟ್ಯೂಮ್ಸು. ಇದು ಹಿಂದೆ ಮುಂದೆ ನೋಡ್ತಾರೆ ಕೊಡೋದಕ್ಕೆ. ಅದೇ ಸುದೀಪ್ ಸರ್ ನೀವು ಕೇಳಿದ ತಕ್ಷಣ ಓಕೆ ಅಂತ ಅಂದ್ಬಿಟ್ರು. ಅದೆಷ್ಟು ಲಕ್ಷ ಇದೆಯೋ ಗೊತ್ತಿಲ್ಲ. ಸೊ ಏನು ಹೇಳ್ತೀರಾ ಆ ಪ್ರೀತಿಗೆ, ಅಭಿಮಾನಕ್ಕೆ? ಅದೇ ಇದು ಕೊಟ್ರಲ್ಲ, ಅದನ್ನು ಕಪ್ ಗೆದ್ದೆ ಅಂತಲೇ ಅಂದ್ಕೊಂಡೆ ನಾನು. ತುಂಬ ಖುಷಿ ಆಯಿತು. ಅವರು ಅಲ್ಲಿ ಬಂದು ನಮ್ಮ ಮಾಡಿದ ತಪ್ಪುಗಳನ್ನೆಲ್ಲ ತಿತ್ತಾ ಇದ್ದಿದ್ದು, ತುಂಬ ಚೆನ್ನಾಗಿ ನಮ್ಮನ್ನು ಮಾತಾಡ್ತಿದ್ರು. ಆಮೇಲೆ ನಾವು ಬಿಗ್ ಬಾಸ್ಗೆ ಹೋದ್ಮೇಲೆ ಅಷ್ಟು ಇಂಟ್ರ್ಯಾಕ್ಟ್ ಮಾಡ್ತೀವಿ ನಾವು ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾವತ್ತೂ. ನಾನು ಅಷ್ಟು ಇಂಟ್ರ್ಯಾಕ್ಟ್ ಮಾಡಿದ್ದು ಎಲ್ಲ ಪ್ರತಿಯೊಂದು ಖುಷಿ ಆಯಿತು. ಅವ್ರು ಹೇಳಿದ ಮಾತು ನನಗೆ ತುಂಬ ಖುಷಿ ಆಯಿತು. ಇದು ಕೊಟ್ಟಮೇಲೆ ನನಗೆ ನನ್ನ ಮೇಲಿಂದ ನಿನ್ನ ಮೇಲೇ ಚೆನ್ನಾಗಿ ಕಾಣಿಸ್ತಿದೆ ಅಂತಲೂ ಅಂದರು. ತುಂಬ ಖುಷಿ ಆಯಿತು. ಈ ಸೋ ಲೈಕ್ ಜೆಂಟಲ್ ಆರ್ಟೆಡ್ ಅಂತಲೇ ಅಂದ್ಕೊಬೋದು.